ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮಧ್ಯಮ ವಯಸ್ಕ ಮಹಿಳೆಯರಲ್ಲಿ ಕಾಡುವಂತಹ ಈ ಕೀಳಿರಿಮೆ ಬಗ್ಗೆ ಇವತ್ತು ಮಾಹಿತಿ ನೀಡ್ತಾ ಇದ್ದೀವಿ. ಸಾಮಾನ್ಯವಾಗಿ 30 ದಾಟ್ತಾ ಇದ್ದ ಹಾಗೆ ಹೆಣ್ಮಕ್ಕಳಲ್ಲಿ ಅಂದರೆ ಹೆಂಗಸರಲ್ಲಿ ಸಾಕಷ್ಟು ಆತಂಕ ಉಂಟಾಗುತ್ತೆ. ಪ್ರಪಂಚ ಮುಂದಕ್ಕೆ ಸಾಗ್ತಾ ಇದೆ, ನನಗೆ ವಯಸ್ಸಾಗ್ತಾ ಇದೆ, ನಾನು ಸ್ಪರ್ಧಿಸೋದಕ್ಕೆ ಆಗಲ್ವೇನೋ, ಎಲ್ಲೋ ಒಂದು ಕಡೆ ಹಿಂದೆ ಬೀಳ್ತದೇನೋ, ಹೀಗೆ ಹಲವಾರು ರೀತಿಯಾದಂತಹ ಗೊಂದಲ ತಲೆಯಲ್ಲಿ ಓಡ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಅದು ಕೂಡ ಸಾಕಷ್ಟು ಮಾನಸಿಕ ಒತ್ತಡಕ್ಕೆ ಕಾರಣ ಆಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ವೈದ್ಯರಿಂದ ಪಡೆಯೋಣ. ಕಾರ್ತಿಕ್, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಇದು ಒಂದು ಕಡೆ ಕೀಳಿರಿಮೆ, ಇನ್ನೊಂದು ಮಾನಸಿಕವಾಗಿ ಕೊಂದು ಬಿಡುತ್ತೆ ಕೆಲವೊಂದು ಮಹಿಳೆಯರನ್ನ. ನಾನು ಎಲ್ಲವನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ, ಮುಗೀತು ಅಂದರೆ ಅಂದವೇ ಎಲ್ಲ ಅಂತ ಹೆಣ್ಮಕ್ಳು ಅನ್ಕೊಂಡ್ಬಿಟ್ಟಿರ್ತಾರೆ. ಸೊ ಮಾನಸಿಕವಾಗಿ ಎಷ್ಟು ತೊಂದರೆ ಆಗುತ್ತೆ ಒಂದು ಹೆಣ್ಣು ಮಗುಗೆ ಈ ರೀತಿಯ ಕೀಳಿರಿಮೆ? ನಾವು ಈ ಕೀಳಿರಿಮೆ ಅನ್ನೋದಕ್ಕಿಂತ ಹೆಚ್ಚಿಗೆ ಯಾವುದೇ ಥರದ ಒಂದು ಯೋಚನೆ ನಾವು ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಷ್ಟು ಅದಕ್ಕೆ ನಮಗೆ ಅದು ಒತ್ತಡ ಬರುತ್ತೆ. ಅದು ಇಂಗ್ಲೀಷಲ್ಲಿ ಯಾರೋ ಹೇಳಿದರು, ನೋಬಡಿ ಕ್ಯಾನ್ ಹರ್ಟ್ ಯು ವಿತೌಟ್ ಯು ಪರ್ಮಿಷನ್ ಅಂತ. ಅಂದರೆ ನಮ್ಮ ಪರ್ಮಿಷನ್ ಇಲ್ದಿರ ಯಾರು ನಮಗೆ ಒಂದು ತೊಂದರೆ ಕೊಡೋಕ್ಕಾಗೋದಿಲ್ಲ ಅಂತ. ನಮ್ಮ ಯೋಚನೆಗಳು ಸಹ ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ, ಅದಕ್ಕೆ ಅದು ನಮ್ಮನ್ನ ಕಾಡುತ್ತವೆ. ಸೊ ಅದು ಯಾವಾಗ ನಾವು ಅದು ಅಷ್ಟೊಂದು ಯೋಚನೆ ಮಾಡಬೇಕಾಗಿಲ್ಲ, ಇದಕ್ಕೆ ಅವಶ್ಯಕತೆ ಇಲ್ಲ, ಈಗ ನಾನು ಯೋಚನೆ ಮಾಡಬಾರ್ದು ಅಂತ ಹೇಳಿ ಬೇರೆ ಯೋಚನೆ ಬಗ್ಗೆ ಒಂದು ಗಮನ ನಾವು ಹೇಗೆ ಡಿಸ್ಟ್ರಾಕ್ಷನ್ ಅಂತ ಅಂದ್ಕೊಳ್ತೀವಿ, ಬೇರೆ ಯೋಚನೆ ಬಗ್ಗೆ ಯೋಚನೆ ಮಾಡ್ತೀವಿ, ಆವಾಗ ಈ ನಮಗೆ ಕಾಡೋದು ಸ್ವಲ್ಪ ಕಡಿಮೆ ಆಗೋಗುತ್ತೆ. ಬಟ್ ನಾವು ಅದೇ ಯೋಚನೆ ಹಿಂದೆ ಓಡೋಗಕ್ಕೆ ಹೋಗ್ತೀವಿ. ಅದು ಹಂಗಾರೆ ಏನಾಯಿತು, ಹಂಗಾರೆ ಏನಾಗುತ್ತೆ, ಮತ್ತೇನು ತೊಂದರೆ ಆಗುತ್ತೆ, ನನಗೊಂದು ಬಿಳಿ ಕೂದಲು ಬಂದಿದೆ, ಹಂಗಾರೆ ನನ್ನ ಗಂಡ ನನಗೆ ಪ್ರೀತಿಸೋದಿಲ್ಲ, ಬಾಕಿ ಯಾರು ನನ್ನ ಮಾತಾಡ್ಸೋದಿಲ್ಲ, ಸೊ ಅದಕ್ಕೆ ನಾನು ಏನೋ ಮಾಡಬೇಕು, ಅದಕ್ಕೆ ಕಲರ್ ಮಾಡ್ಕೊಳ್ಳೋದು. ಒಂದು ಸತಿ ತಲೆ ತೊಳ್ಕೊಂಡಾಗ ತಿರ್ಗಾ ಒಂದು ಸ್ವಲ್ಪ ಬಿಟ್ಬಿಟ್ಟಿದೆ, ಇನ್ನೊಂದು ಸತಿ ಏನು ಮಾಡೋಣ, ಇನ್ನೊಂದು ಹೇರ್ ಕಲರ್ಗೆ ಹೋಗೋಣ. ಅಲ್ಲ, ಕೆಲವೊಂದು ಸಲ ಎಂತಹ ಮಟ್ಟಕ್ಕೆ ಹೋಗಿರ್ತಾರೆ ಅಂದರೆ ಇವತ್ತಿನ 18 ವರ್ಷದ ಯುವತಿಗೆ ಸ್ಪರ್ಧೆ ಮಾಡೋದಕ್ಕೆ ಹೋಗುವಂತ, ಅಂದರೆ ಅದು ಅವ್ರು ಏನು ಮಾಡ್ತಿದ್ದಾರೆ ಅಂತಲೂ ಅವ್ರಿಗೆ ಅರ್ಥ ಆಗೋದಿಲ್ಲ. ಒಟ್ಟಿನಲ್ಲಿ ಆ ಹುಡುಗಿ ಏನೋ ಮಾಡ್ಕೋತಾಳೆ, ಅದನ್ನು ನಾನು ಮಾಡ್ಕೋಬೇಕು, ನಾನು ಅವಳಂತೆ ಚಂದವಾಗಿ ಕಾಣಬೇಕು, ಈ ಮಟ್ಟಕ್ಕೆ ಹೋಗ್ಬಿಟ್ಟಿರುತ್ತೆ ಅವರ ಒಂದು. 18 ವರ್ಷಕ್ಕೆ ಹೇಳಿದ್ರಿ, ಈಚೆಗೆ ಒಂದು ಯಾರೊಬ್ರು ಸರ್ಜನ್ ಒಬ್ರು ಒಂದು ಆ್ಯಕ್ಚುಲಿ ಒಂದು ಪ್ಲಾಸ್ಟಿಕ್ ಸರ್ಜರಿ ಒಬ್ಳು 14 ವರ್ಷದ ಹುಡುಗಿ ಒಂದು ಪ್ಲಾಸ್ಟಿಕ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿಗೆ ಹೋಗಿದ್ದಕ್ಕೆ ಅವರು ರೆಫ್ಯೂಸ್ ಮಾಡಿ ಕಳಿಸಿದ್ದಾರೆ. ಯಾಕಂದರೆ ಇಟ್ ಈಸ್ ಹಾರ್ಡ್ಲಿ 14 ಇಯರ್ಸ್. ಈ ಏಜಲ್ಲಿ ಏನೂ ನಾವು ಸರ್ಜರಿ ಮಾಡೋದಕ್ಕಾಗೋದಿಲ್ಲ, ವಿ ಶುಡ್ ವೆಯ್ಟ್ ಫಾರ್ ದ ನ್ಯಾಚುರಲ್ ಕೋರ್ಸ್ ಅಂತ. ಸೊ 14 ವರ್ಷದವ್ರಿಗೇ ಅವ್ರು ಹೇಗೆ ಕಾಣ್ತಾರೆ ಅನ್ನೋದು ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಇನ್ನು ಹಾಗೆ ಕಡಿಮೆ ಕಡಿಮೆ ಆಗ್ತಾ ಇದೆ ಅಂತಂಗೆ ಆಯಿತು. ಅಲ್ಲ, ಕೌಟುಂಬಿಕವಾಗಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಈ ರೀತಿಯಾದಂತಹ ಮಾನಸಿಕ ಒತ್ತಡ? ಯಾಕೆಂದರೆ ಮೊದಲೇ ಕೀಳಿರಿಮೆ ಇರುತ್ತೆ, ಅದು ದಿನದಿಂದ ದಿನಕ್ಕೆ ಮಾನಸಿಕ ಒತ್ತಡವಾಗಿ ಪರಿವರ್ತನೆ ಆಗುತ್ತೆ. ಕೌಟುಂಬಿಕವಾಗಿ ಮಕ್ಕಳ ಮೇಲಾಗಲಿ ಅಥವಾ ಗಂಡ ಅಥವಾ ಹೆಂಡತಿ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತೀರಾ? ಇದಕ್ಕೆ ಪರಿಣಾಮ ಬೀರಬೇಕಾ ಅನ್ನೋದು ಫಸ್ಟ್ ಕ್ವಶನ್. ಅಲ್ಲ, ಬೀರಿದ್ರೆ ಯಾವ ರೀತಿ ಇರುತ್ತೆ? ಯಾಕೆಂತಂದರೆ ಯಾವುದೇ ಥರದ ಒತ್ತಡ ಆದಾಗ, ಒಂದು ಡಿಪ್ರೆಷನ್ ಅಂತ ಹೇಳಿ, ಆಂಗ್ಸೈಟಿ ಅಂತ ಹೇಳಿ, ಎಲ್ಲರ ಮೇಲೂ ಎಫೆಕ್ಟ್ ಆಗೇ ಆಗುತ್ತೆ. ಯಾಕಂದರೆ ನಮ್ಗೆ ಯಾವುದ್ರ ಬಗ್ಗೆ ಒಂದು ಇಷ್ಟ ಆಗದೆ ಇರ್ಬೋದು, ಏನೇ ಕಾರಣ ಇರ್ಬೋದು, ಅವಾಗ ನಾವು ಮನಸ್ಸಲ್ಲಿ ದುಃಖ ಮಾಡ್ಕೊಳ್ತೀವಿ, ಏನು ಕೆಲಸ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ, ಮೌನವಾಗಿರ್ತೀವಿ, ಬೇರೆಯವ್ರ ಹತ್ರ ಮಾತಾಡೋಕ್ಕೆ ಇಷ್ಟಪಡಲ್ಲ, ಕೋಪ ಬರುತ್ತೆ, ಇಲ್ಲಿಗೆ ನಾವು ಹೋಗೋಣ ಬಾ, ನಾ ಬರಲ್ಲ, ಏನು ಬೇಕೋ ನೀವು ಮಾಡ್ಕೊಳ್ಳಿ, ನಾ ಅಡುಗೆ ಮಾಡಲ್ಲ, ಹಾಗೆಯೇ ಅವ್ರಿಗೇನೋ ಹೆಲ್ಪ್ ಮಾಡಬೇಕು, ಬೇರೆ ಮಾಡಬೇಕು, ನಾ ಮಾಡೋದಿಲ್ಲ, ಒಬ್ಬರೇ ಕೂತ್ಕೊಳ್ಳೋದು, ಎಲ್ಲಿಗೂ ಬರಲ್ಲ, ದೇವಸ್ಥಾನಕ್ಕೆ ಬರಲ್ಲ, ಒಂದು ಗೃಹ ಪ್ರವೇಶಕ್ಕೆ ಬರಲ್ಲ, ಎಲ್ಲಿಗೂ ಬರಲ್ಲ. ಸೊ ಇವೆಲ್ಲ ಡೆಫಿನೆಟ್ಲಿ ಎಲ್ಲರ ಮೇಲೂ ಎಫೆಕ್ಟ್ ಆಗೇ ಆಗುತ್ತೆ. ಅದು ಯಾವುದೇ ಕಾರಣ ಇರ್ಬೋದು, ಯಾವುದೇ ಕಾರಣದಿಂದ ಸ್ಟ್ರೆಸ್ ಬಂದಿರ್ಬೋದು. ಇವಾಗ ಈ ವಿಚಾರ ತಗೊಂಡ್ರೆ ನಾವು ಎಷ್ಟು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಅಷ್ಟು ನಮಗೆ ಒತ್ತಡ ಬರುತ್ತದು. ಬಟ್ ಬಾಕಿಯವ್ರ ಮೇಲೆ ಪರಿಣಾಮ ಬರಬೇಕಾ ಅಂತ ಅವ್ರು ಯೋಚನೆ ಮಾಡಬೇಕಾ, ಮಹಿಳೆ ಯೋಚನೆ ಮಾಡಬೇಕು. ಏಕೆಂದರೆ ಗಂಡನಿಗಾಗಲಿ ಮಕ್ಳಿಗಾಗಲಿ, ಎಸ್ಪೆಷಲಿ ಮಕ್ಕಳಿಗೆ ಬೇಕಾಗಿರೋದು ತಾಯಿ ಪ್ರೀತಿ ಮಾಡ್ತಾರೆ, ಹೋಮ್ವರ್ಕ್ಗೆ ಹೆಲ್ಪ್ ಮಾಡ್ತಾರೆ, ಅಡುಗೆ ಮಾಡಿಕೊಡ್ತಾರೆ, ಬಾಕಿ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ, ಅಷ್ಟೇ ಬೇಕಾಗಿರೋದು. ಅವ್ರಿಗೆ 2 ಬಿಳಿ ಕೂದಲಿದೆಯಾ 4 ಬಿಳಿ ಕೂದಲಿದೆ, ಅವ್ರಿಗೆ ಆ್ಯಕ್ಚುಲಿ ಅಷ್ಟು ಇಂಪಾರ್ಟೆನ್ಸ್ ಬರಲ್ಲ. ಗಂಡನಿಗೂ ಅಷ್ಟೇನೆ ಬಾಕಿ ಅವರ ಇಂಪಾರ್ಟೆನ್ಸ್ ಸರಿಯಾಗಿ ಇತ್ತು ಅಂತಂದರೆ ಬಾಕಿ ಇನ್ನೇನು ತೊಂದರೆಗಳು ಬರೋದಿಲ್ಲ. ಬಟ್ ಗಂಡನೂ ಒಂದು ಫಾಲ್ಸ್ ಸಿಗ್ನಿಫಿಕೆನ್ಸ್ ಅಂತ, ನಮಗೆ ಬೇಕಾದಕ್ಕಿಂತ ಅಗತ್ಯವಾಗಿ ಹೀಗೆ ಇರಬೇಕು, ಹಾಗಿರಬೇಕು, ಹಾಗೆ ಯಾಕಿಲ್ಲ. ಅಲ್ಲ, ಗಂಡಸರ ನಡವಳಿಕೆನೂ ಕಾರಣ ಅಂತೀರಾ ಹೆಣ್ಮಕ್ಳಿಗೆ ಈ ರೀತಿ ಕೀಳಿರಿಮೆ ಬರೋದಕ್ಕೆ? ಇರ್ಬೋದು. ಯಾಕೆಂತಂದರೆ ಯಾವುದೇ ಒಂದು ಕಾರಣದಲ್ಲಿ, ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ, ಯಾರೋ ಬೇರೆಯವ್ರನ್ನ ನೋಡ್ತಾರೆ, ಆವಾಗ ಹೆಂಗಸ್ರಿಗೆ ಅನ್ಸ್ಬೋದು ಅವ್ರು ನನ್ನ ನೋಡ್ತಾ ಇಲ್ಲ, ನನ್ನ ಪ್ರೀತಿ ಮಾಡ್ತಾ ಇಲ್ಲ, ಸೊ ಹಾಗಾದ್ರೆ ನನ್ನಲ್ಲಿ ಏನೋ ಒಂದು ಡಿಫೆಕ್ಟ್ ಇದೆಯೇನೋ. ಆವಾಗ ಡಿಫೆಕ್ಟ್ಗಳು ಹುಡ್ಕೋದು, ನಾನು ಹೀಗಿದೆ ಅದಕ್ಕೋಸ್ಕರ ಅವ್ರು ನನ್ನ ನೋಡ್ತಾ ಇಲ್ಲ, ಸೊ ಹಾಗಾದ್ರೆ ನಾನು ಈ ಸರ್ಜರಿ ಮಾಡಿಸ್ಕೊಳ್ಳೋಣ, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋಣ, ಈ ಥರ ಮೇಕಪ್ ಮಾಡ್ಕೊಳ್ಳೋಣ. ಸೊ ಹೀಗೆಲ್ಲ ಬರ್ಬೋದು. ಒಂದು ಲೆವೆಲಲ್ಲಿ ಅದು ಒಳ್ಳೆಯದು, ಒಂದು ಲೆವೆಲ್, ಒಂದು ಮಟ್ಟದವರೆಗೂ ಮಾತ್ರ ನಾನು ಚೆನ್ನಾಗಿ ಕಾಣಬೇಕು ಅಂತ. ಬಟ್ ಯಾವಾಗ ಅಗತ್ಯಕ್ಕಿಂತ ಜಾಸ್ತಿ ಹೋಗುತ್ತೆ, ಅಗತ್ಯಕ್ಕಿಂತ ಜಾಸ್ತಿ ಅಂದ್ರೇನು, ಯಾವುದೇ ಥರದಲ್ಲಿ ಅವ್ರಿಗಾಗಲಿ ಅವ್ರ ಮನೆಯವ್ರಿಗಾಗಲಿ ಅವರ ಸೋಷಿಯಲ್ ಇಂಟ್ರಾಕ್ಷನ್ಸ್ ಆಗಲಿ ಅಥವಾ ಅವರ ಕೆಲಸದ ಮೇಲಾಗಲಿ ಪರಿಣಾಮ ಬೀರಿದ್ರೆ ಅದು ಜಾಸ್ತಿ ಅಂತ. ಯಾವಾಗ ಅದು ಅಗತ್ಯಕ್ಕಿಂತ ಜಾಸ್ತಿ ಹೋಗುತ್ತೆ
ಬಾಕಿ ಇದ್ರ ಮೇಲೆ ಪರಿಣಾಮ ಬೀರೋಕ್ಕೆ ಶುರು ಆಗುತ್ತೆ. ಆವಾಗ ಅದು ಜಾಸ್ತಿ ಆಯಿತು, ಅದನ್ನು ಕಡಿಮೆ ಮಾಡಿಕೊಳ್ಳೇಬೇಕು. ಅದು ಕಡಿಮೆ ಮಾಡಿಕೊಳ್ಳಿಲ್ಲ ಅಂದರೆ ಅದು ಪರಿಣಾಮ ಅವ್ರ ಮೇಲೆ ಬೀಳುತ್ತೆ, ಬಾಕಿಯವ್ರ ಮೇಲೆ ಬೀಳುತ್ತೆ. ಆವಾಗ ಅದನ್ನು ನೋಡ್ಕೊಳ್ಳೋದು, ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಈ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಒಂದು ಸಲಹೆ ನಿಮ್ಮಿಂದ ಬೇಕು. ಅಂದರೆ ಇವಾಗಲೇ ಹೇಳಿದ ಹಾಗೆ ಬಾಡಿ ತುಂಬ ಟಫ್ ಇರುತ್ತೆ ಓಡಾಡುವಾಗ. ಅಂದರೆ ಹೆಣ್ಮಕ್ಳು ಅಂದ್ರೇ ಒಂದು ಸೌಂದರ್ಯದ ಖಣಿ ಅಂತ ಹೇಳ್ತಾರೆ. ಆ ಸೌಂದರ್ಯ ಈ 40-50 ಏಜ್ನಲ್ಲಿ, ಈ 40-50 ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಆ ಸಂದರ್ಭದಲ್ಲಿ ಶಾರೀರಿಕವಾಗಿ ಅವರಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಮತ್ತು ನೈಸರ್ಗಿಕವಾಗಿ ಯಾವೆಲ್ಲ ರೀತಿಯ ಬದಲಾವಣೆ ಅವರಲ್ಲಿ ಆಗಬಹುದು ಅಂತ ನೀವು ಹೇಳ್ತೀರಾ? ನಾನು ಫಸ್ಟು ಹೇಳೋದೇನು ಅಂತಂದರೆ, ಬ್ಯೂಟಿ ಯಾವಾಗಲೂ ಇರುತ್ತೆ. ಅವ್ರಿಗೆ 90 ವರ್ಷ ಆದರೂ ಇರುತ್ತೆ. ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ ಹೇಳ್ತಿದ್ರು. ಸೊ ಅವರು 20 ವರ್ಷದಲ್ಲಿ ಸೌಂದರ್ಯವಾಗಿದ್ದರು, ಆಮೇಲೆ 40 ವರ್ಷಕ್ಕೆ ಸೌಂದರ್ಯ ಕಡಿಮೆ ಆಯಿತು ಅನ್ನೋದು ನಾನು ಆ್ಯಕ್ಚುಲಿ ಒಪ್ಪೋದಿಲ್ಲ. ಅದು ಅವರ ಒಂದು ಪರ್ಸೆಪ್ಷನ್, ಅವರ ಒಂದು ಭಾವನೆ, ಅದನ್ನು ಅವರು ಚೇಂಜ್ ಮಾಡ್ಕೊಳ್ಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್. ಬಾಕಿ ಎಲ್ಲ ಥರದಲ್ಲೂ ಈ ಥರ ಒಂದು ಸರ್ಜರಿ ಮಾಡಿಸ್ಕೊಳ್ಬೇಕು ಅಥವಾ ಈ ಥರ ಪೌಡರ್ ಯೂಸ್ ಮಾಡಬೇಕು ಅಥವಾ ಇವತ್ತು ಕನ್ನಡಿ ಯಾವಾಗಲೂ ನೋಡ್ಕೊಳ್ಬೇಕು ಅಥವಾ ಕನ್ನಡಿ ನೋಡ್ಕೊಳ್ಬಾರ್ದು, ಇದೆಲ್ಲ ತಪ್ಪು. ನಮ್ಮ ಪರ್ಸೆಪ್ಷನ್ ನಾವು ಚೇಂಜ್ ಮಾಡ್ಕೊಳ್ಬೇಕು. ನಾವು ಹೇಗಿದ್ದೀವಿ ಅನ್ನೋದ್ರ ಬಗ್ಗೆ ಅವ್ರ ಕಂಫರ್ಟಬಲ್ ಲೆವೆಲ್ಸ್ ಜಾಸ್ತಿ ಇರಬೇಕು. ಸೊ ಹೀಗಿದ್ದಾಗ 20 ವರ್ಷ ಆಗಲಿ, 40 ವರ್ಷ ಆಗಲಿ, 70 ವರ್ಷ ಆಗಲಿ, 90 ವರ್ಷ ಆಗಲಿ, ಅವ್ರಿಗೇನೂ ತೊಂದರೆ ಬರೋದಿಲ್ಲ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಒಂದು ವೇಳೆ ಈ ರೀತಿ ಮಾನಸಿಕವಾಗಿ ಒತ್ತಡ ಯಾರಿಗಾದ್ರೂ ಆಗಿದ್ರೆ ಅವ್ರು ಅದರಿಂದ ಹೊರಗೆ ಬರೋದಾದ್ರೂ ಹೇಗೆ? ಯಾಕಂದರೆ ಇವಾಗ ತುಂಬ ಜನ ಏನು ಅನ್ಕೋತಾರೆ ಅಂದರೆ, ಹೊರಗೆ ಬರೋದು ಹೇಗೆ ಅಂದರೆ ಒಂದು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋದು, ಇಲ್ಲ ಅಂದರೆ ಮೇಕಪ್ ಮಾಡ್ಕೊಳ್ಳೋದು. ಇವೆರಡರಿಂದಾನೇ ನಾವು ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ. ಅಂದರೆ ಇದರಲ್ಲಿ ಬೇಸಿಕ್ಲಿ ನಾವು ಮಾಡ್ತಾ ಇದ್ದೀವಿ ಅಂದರೆ ಆ ಸಿಚುವೇಶನಿಂದ ಓಡಿ ಹೋಗ್ತಾ ಇದ್ದೀವಿ. ನಮಗೆ ನಾವು ಏನು ಕಾಣ್ತಾ ಇದೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ. ಸೊ ಆ ಸಿಚುವೇಶನಿಂದ ಓಡೋಬೇಕು. ಕನ್ನಡಿಯಿಂದ ದೂರ ಹೋಗೋಕ್ಕಾಗಲ್ಲ, ಎಲ್ಲಿ ಹೋದರೂ ಕನ್ನಡಿ ಅಂತೂ ಸಿಗುತ್ತೆ. ಸೊ ಮುಖಾನೇ ಚೇಂಜ್ ಮಾಡೋಣ ಅಂತ. ಸೊ ಇದು ಆ್ಯಕ್ಚುಲಿ ಒಂದು ಕರೆಕ್ಟಾದ ಒಂದು ಯೋಚನೆ ಮಾಡಬೇಕಾದ ರೀತಿ ಅಲ್ಲ. ಒಂದು ಕೋಪಿಂಗ್ ಸ್ಕಿಲ್ಸ್ ಅಂತ ನಾವೇನು ಹೇಳ್ತೀವಿ, ಕರೆಕ್ಟಾಗಿ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರೋ ರೀತಿ ಅಲ್ಲ ಇದು. ಯೋಚನೆ ಮಾಡಬೇಕಾಗಿರೋದು, ಇವಾಗ ಆಯಿತು ಮುಖ ಒಂದು ಏನೋ ಚೇಂಜ್ ಮಾಡ್ಕೊಳ್ತಾರೆ, ಬಾಕಿ ಇನ್ನು ಸ್ವಲ್ಪ ಆದಮೇಲೆ ಇನ್ನೇನೋ ಒಂದು ಕಾಣುತ್ತೆ, ಮತ್ತೊಂದೇನೋ ಕಾಣುತ್ತೆ, ಹಾಗಂತ ಎಷ್ಟು ಅಂತ ಚೇಂಜ್ ಮಾಡಲಿಕ್ಕಾಗತ್ತೆ? ಹಾಗೆಲ್ಲ ಚೇಂಜ್ ಮಾಡ್ತಾ ಹೋಯ್ತು ಅಂದರೆ ಎಷ್ಟು ವಿಕಾರವಾಗಿರುತ್ತೆ ಅಂದರೆ ಆವಾಗ ಸೌಂದರ್ಯ ಎಲ್ಲಿದೆ ಅಂತ ಹುಡುಕ್ಬೇಕಾಗತ್ತೆ ಅಲ್ವಾ? ಸೊ ಈ ಕಾರಣಕ್ಕೇನೆ ಅವರು ಎಷ್ಟು ಹೇಗಿದ್ದಾರೋ ಹಾಗೇ ಇರಲಿ. ಭಗವಂತ ಎಲ್ಲರಲ್ಲೂ ಒಂದು ಸೌಂದರ್ಯ ಅನ್ನೋದು ಕೊಟ್ಟಿರ್ತಾನೆ. ಸೌಂದರ್ಯ ಅನ್ನೋದು ಆ್ಯಕ್ಚುಲಿ ಅದು ಹೇಳ್ತಾರೆ ಬ್ಯೂಟಿ ಸ್ಕಿನ್ ಡೀಪ್ ಅಂತ. ಅದು ಚರ್ಮದ ಮಟ್ಟಿಗೆ ಮಾತ್ರ. ಒಳಗಡೆ ಇರುವ ನಮ್ಮ ಒಳ್ಳೆ ಗುಣಗಳು, ನಮ್ಮ ಚಾತುರ್ಯತೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟು. ಅದನ್ನು ಬೇಕಾದ್ರೆ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಲಿ. ಬಾಕಿ ಯಾವುದೇ ಥರದ ಒತ್ತಡ ಬಂತು ಅಂತ ಹೇಳಿದ್ರೆ, ಆ ಒತ್ತಡ ಬರುವಾಗ ಒಂದು ರೆಗ್ಯುಲರಾಗಿ ಒಂದು ಧ್ಯಾನ, ಒಂದು ಮೆಡಿಟೇಷನ್ನು ಅಥವಾ ಪ್ರಾಣಾಯಾಮ ಏನಾರು ಮಾಡ್ಬೋದು ರೆಗ್ಯುಲರಾಗಿ. ಕೆಲಸದಲ್ಲೇ ಒಂದು ಒತ್ತಡ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ರೆಗ್ಯುಲರಾಗಿ ಒಂದು ಮ್ಯೂಸಿಕ್ ಆಗಲಿ, ಒಂದು ರಿಲ್ಯಾಕ್ಸೇಷನ್ ಆಗಲಿ, ಅವ್ರಿಗೆ ಏನು ಇಷ್ಟನೋ ಅದನ್ನು ಮಾಡಲಿ. ಎನಿ ಹಾಬಿ, ಡ್ರಾಯಿಂಗ್, ಪೇಂಟಿಂಗ್ ಬಿಟ್ಟು ಯಾವುದೋ ಕಾಲ ಆಗಿರ್ಬೋದು, ತಿರ್ಗಾ ಶುರು ಮಾಡ್ಬೋದು. ಸೊ ಈಗ ಯಾವುದೇ ಒಂದು ರಿಲ್ಯಾಕ್ಸೇಷನ್, ಒಂದು ಹಾಬಿ ಇಟ್ಕೊಂಡಾಗ ಈ ಥರ ಯೋಚನೆಗಳಿಂದ ಒಂದು ಸ್ವಲ್ಪ ಡಿಸ್ಟ್ರಾಕ್ಷನ್ ಬರುತ್ತೆ, ಒಂದು ಸ್ವಲ್ಪ ಯೋಚನೆ ಕಡಿಮೆ ಆಗುತ್ತೆ, ರಿಲ್ಯಾಕ್ಸೇಷನ್ ಸಿಗುತ್ತೆ. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಮಧ್ಯಮ ವಯಸ್ಸಿನ ಮಹಿಳೆಯರಲ್ಲಾಗುವಂತಹ ಕೀಳಿರಿಮೆ ಬಗ್ಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ದೈಹಿಕವಾಗಿ ಆಗುವಂತಹ ಬದಲಾವಣೆ ಎಲ್ಲವೂ ನೈಸರ್ಗಿಕ, ಯಾವುದು ನೈಸರ್ಗಿಕ ಅಲ್ಲದೆ ಆಗೋದಿಲ್ಲ, ಅಥವಾ ನಿಮ್ಮಿಂದ ಆಗೋ ಯಾವುದೋ ಒಂದು ತೊಂದರೆಯಿಂದ ಅಲ್ಲ, ಅಥವಾ ನಾನು ಮೊದಲಿನಿಂದ ಮೇಂಟೈನ್ ಮಾಡ್ಕೊಂಡು ಬಂದಿಲ್ಲ ಅದಕ್ಕೆ ಇವತ್ತು ಈ ಸ್ಥಿತಿ ಬಂದಿದೆ ಅಂತಾನೂ ಅಲ್ಲ. ಅದೆಲ್ಲವೂ ಕೂಡ ನೈಸರ್ಗಿಕ. ಮಾನಸಿಕವಾಗಿ ಏನಾದರೂ ಒತ್ತಡ ಇದ್ದರೆ ಯಾವ ರೀತಿ ಈಗಾಗಲೇ ಸುಧಾರಿಸ್ಕೋಬೇಕು ಅಂತ ವೈದ್ಯರು ಹೇಳಿದ್ರು. ಹಾಗಾದರೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಈ ರೀತಿಯ ಒಂದು ಮಾನಸಿಕ ಒತ್ತಡ, ಕೀಳಿರಿಮೆ ಇದ್ರೆ ನೀವು ಹೇಗೆ ಅವರನ್ನು ನೋಡ್ಕೋಬೇಕು, ಇದ್ರ ಬಗ್ಗೆ ಮಾಹಿತಿ ಪಡೆಯೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ.